ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಎಲ್ಲಿದ್ದೀವಪ್ಪ ಅಂದರೆ ಎತ್ತಿನ ಭುಜ ಟ್ರೆಕ್ಕಿಂಗ್ ಹೋಗೋಕೆ ರೆಡಿ ಆಗ್ತಾ ಇದ್ದೀವಿ. ಈಗ ಸದ್ಯ ಎಲ್ಲಿದ್ದೀವಿ ಅಂದರೆ ನೋಡಿ, ಇಲ್ಲಿ ಬ್ರಿಡ್ಜ್ ಹತ್ರ ಇದ್ದೀವಿ. ಬ್ರಿಡ್ಜ್ ಹತ್ರ ಯಾಕಿದ್ದೀವಿ, ಅಡಿಗೆ ಎಲ್ಲ ನಡೀತಾ ಇದೆ. ನಮ್ಮ ದೇವರಾಜ್ ಅವರು ರೆಡಿ ಆಗಿದ್ದಾರೆ. ಅಲ್ಲೇ ನಮ್ಮ ಇವರು ಓನರು ಯಾವ ಥರ ಮಲ್ಕೊಂಡು ಬಿಟ್ಟಿದ್ದಾರೆ ಅಂದರೆ ಮಲ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಭಟ್ರೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಈಗ ಇಲ್ಲಿ ನದಿ ಇದೆ, ಆಮೇಲೆ ತೋರಿಸ್ತೀನಿ ನಾನು. ಈಗ ಸದ್ಯಕ್ಕೆಲ್ಲ ಅಡುಗೆ ಟಿಫನ್ ಮಾಡ್ಕೊಂಡು ಈಗ ಎತ್ತಿನ ಭುಜ ಈ ಥರ ಇಲ್ಲಿ ಹೋಗ್ಬೇಕು. ಈ ರೋಡಲ್ಲಿ ನೋಡಿ ಯಾವ ಥರ ಇದೆ ನೇಚರು. ಮುಂದೆ ಹೋಗ್ತಾ ತೋರಿಸ್ತೀನಿ ಎಲ್ಲ. ಅಡುಗೆ ಮಾಡೋಕ್ಕೆ ಸ್ಟವ್ಗೆ ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ ನಮ್ಮ ದೇವರಾಜ್ ಅವರು. ಈಗ ಫುಲ್ ಬಾಂಡಾಗಿ ರೆಡಿ ಮಾಡೋದು. ಈ ಥರ ಭಟ್ರು ನೋಡಿದರೆ ಎಲ್ಲಾದರೂ ನೀವು ನೋಡಿ ಎಲ್ಲ ಯಾವ ಥರ ಇದ್ದಾರೆ. ಇವರು ಕ್ಯಾನ್ ಹಿಡ್ಕೊಂಡಿದ್ದಾರೆ ಅಂದರೆ ಹೊರಗಡೆ ಹೋಗಕ್ಕಂತ ಹಿಡ್ಕೊಂಡಿಲ್ಲ, ಅಡುಗೆ ಮಾಡೋಕ್ಕೆ ನೀರು ಹಾಕ್ತಾ ಇದ್ದಾರೆ ಅವರು. ನೋಡಿ ಫ್ರೆಂಡ್ಸ್, ಎಲ್ಲಾದರೂ ಹೊರಗಡೆ ಹೋದಾಗ 4 ಜನ ಹೋದಾಗ ನಾವೇ ಅಡುಗೆ ಮಾಡ್ಕೊಂಡು ತಿನ್ನೋದ್ರಾಗಿರೋ ಮಜಾ ನೀವು ಸುಮ್ಮನೆ ಹೋಟ್ಲಲ್ಲಿ ಲಕ್ಷ ರೂಪಾಯಿ ಕೊಟ್ಟು ತಿಂದರೂ ಬರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಗ್ಯಾಸ್ ನೋಡಿ ನೇಚರ್ ಯಾವ ಥರ ಇದೆ ನೋಡಿ. ನೋಡಿ ಫ್ರೆಂಡ್ಸ್, ವರ ಮಾಡೋದಕ್ಕೂ ನೋಡಿ ಅವ್ರು ಯಾವ ಥರ ಅಡುಗೆ ಮಾಡೋಕೆ ಯಾವ ಥರ ಪರದಾಡ್ತಾ ಇದ್ದಾರೆ ಅಂದರೆ ನೋಡಿ. ಅವನು ಎಕ್ಸ್ಪರ್ಟ್. ಇವರು ಎಕ್ಸ್ಪರ್ಟ್ ಅಂತ ಹೇಳ್ತಾ ಇದ್ದಾರೆ ಪ್ರದೀಪ್ ಅವರು. ನೀರು ಹಾಕಿದ್ದಾರೆ, ಅದು ಅಳತೆ ಗೊತ್ತಾಗ್ತಾ ಇಲ್ಲ ಪಾಪ ಅವ್ರಿಗೆ. ನೇಚರ್ ಯಾವ ಥರ ಇದೆ, ಯಾವ ನೇಚರಲ್ಲಿ ಮಾಡ್ತಾ ಇದೀವಿ ಅಂದರೆ ನಾವು ನೋಡಿ. ನಮ್ಮ ಗಲಿವರ ಅವರು ಇವರು ಟ್ರೆಕ್ಕಿಂಗ್ ಮಾಡಲು ಜೀನ್ಸ್ ಹಿಂಗೆ ಹಾಕೊಂಡು ಜೀನ್ಸ್ ಬೂಟ್ ಹಾಕೊಂಡಿದ್ದಾರೆ. ಎಲ್ಲಿದ್ದೀವಪ್ಪ ಅಂದರೆ ನೀವು ತಿಳ್ಕೊಂತ ಇರ್ಬೋದು, ಚಿಕ್ಕಮಂಗ್ಳೂರು ಬಿಟ್ಟು ಒಂದು 25 ಕಿಲೋಮೀಟ್ರ್ ಅಂತ ಬಿಟ್ಟು ಬಂದಿದ್ದೀವಿ. ಈ ಪ್ಲೇಸ್ ಯಾವುದಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಪ್ಲೇಸ್ ನಮಗೂ ಗೊತ್ತಿಲ್ಲ. ನಿಯರೆಸ್ಟ್ ಇನ್ನೊಂದು 5 ಕಿಲೋಮೀಟ್ರ್ ಇದೆ ಎತ್ತಿನ ಭುಜ ಟ್ರೆಕ್ಕಿಂಗು. ಅದಕ್ಕೆ ಈಗ ಅಡುಗೆ ಟಿಫನ್ ಮಾಡಿಕೊಂಡು ಹೋಗೋಣ ಅಂತ ಇದ್ದೀವಿ. ಇದು ಟಾಟಾ ಪಂಚು ನಮ್ಮ ಗಲಿಯವರ ಅವ್ರದ್ದು. ಅದು ಜೂಮ್ ಆಗ್ತೀವಿ ನೋಡಿ. ಅದು ಯಾವುದದು ಕೊಯಂಬತ್ತೂರು ಅದು. ಇದು ಕೇರಳ, ಇದು ಕರ್ನಾಟಕ, ಇದು ದಾವಣಗೆರೆ, ಇದು ಓಟು ದೇವ್ರ ಬೆಳಕೇರಿ, ನಮ್ದು ಹಲ್ವಾಗ್ಲು, ಅಹಮದಾಬಾದ್, ಇವರು ಗಲಿಯವರದು ಅಹಮದಾಬಾದ್. ಟಿಫನ್ ಎಲ್ಲ ಆಯ್ತು, ಈಗ ಹೊರಡ್ತಾ ಇದ್ದೀವಿ. ಟೈಮ್ ಬಂದು 8:35, 9:35 ಎಲ್ಲ ಮುಗೀತು. ಎಲ್ಲ ಪ್ಯಾಕಪ್ ನಡೀತಾ ಇದೆ ಪಂಚಿಗೆ. ಪ್ರದೀಪ್ ಅಣ್ಣ ಅವರು ಪ್ಯಾಕಪ್ ಹಾಕ್ಕೊತ ಇದ್ದಾರೆ. ದೇವರಾಜ್ಗಿನ ಟ್ಯಾನ್ ಆಗಿದೆ ಎಂದು ವೆಟ್ ಪೇಪರ್ಸ್ ಬಳಸ್ತಾ ಇದ್ದಾನೆ. ಯಾಕಂದ್ರೆ ನಾನು ಏನು ಆರಂಭರ ಬಳಸಲ್ಲ, ನ್ಯಾಚುರಲ್ ಬ್ಯೂಟಿ. ಏನು ಯಾಕೆಂದ್ರೆ ನಾನು ಆರಂಭರ ಏನು ಬಳಸಲ್ಲ, ನ್ಯಾಚುರಲ್ ಬ್ಯೂಟಿ. ಅವನೇನ್ ಚಾಚಾ ಅಲ್ಲ, ಅವನು ಕಾನ್ಫಿಡೆನ್ಸ್ ಅಲ್ಲ. ನೀವು ಎಲ್ಲರೂ ಅವರೇ. ಬನ್ನಿ ಫ್ರೆಂಡ್ಸ್, ಈಗ ಎತ್ತಿನ ಭುಜ ಟ್ರೆಕ್ಕಿಂಗ್ ಹೋಗ್ಬೇಕು. ಇನ್ನೂ ಇಲ್ಲೇ ಇದೀವಿ ನಾವು, ಟಿಫನ್ ಆಟ ಆಡ್ಕೊತ ಅದು ಇದು ಅನ್ಕೊಂತ. ಗಾಡಿ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಣ ಗಾಡಿ. ಡೊಕ್ಕೋಸಿ shall we start the Tata Punch? ನೀನು ಫೋನ್ ಯೂಸ್ ಮಾಡಕ್ಕಾರ ನನ್ನ ಹೆಸರು ಹೇಳಿ ಯೂಸ್ ಮಾಡ್ಬೇಕು ನೀನು. ದೇವರಾಜ್ ಅತ್ತೆ ಗೆಳೆಯರೆ, ಅತ್ತೆ ಸ್ನೇಹಿತರೆ, ಬೇಗ ಬೇಗ ಗಾಡಿಯನ್ನು ಹತ್ತಿ ಅನ್ಲೋಡ್ ಮಾಡಿ. ಹೇಳಿ ಬ್ರೋ, ಹಿಂದೆ ಬರ್ರಿ ನೀವು. ಬರ್ತೀನಿ ಬ್ರೋ. ಪ್ರದೀಪ್ ಅಣ್ಣ ಅವರು ಹಿಂದ್ಗಡೆ ಕೂತ್ಕೊಂತ ಹೊಡೆದಾಡ್ತಾ ಇದ್ದಾರೆ. ದೇವರಾಜ್ ಅವರು ಸೈಲೆಂಟ್ ಮುಂದೆ ಕೂತ್ಕೊಂಡು ಸ್ಕೆಚ್ ಆಗ್ತಾ ಇದ್ದಾರೆ. ಇಲ್ಲ ಆತರ ಏನಿಲ್ಲ. ಒಳ್ಳೆ ಬ್ಯೂಟಿಯಲ್ಲಿ ನೇಚರಲ್ಲಿ ಟಿಫನ್, ಚಿತ್ರಾನ್ನ, ಪುಳಿಯೋಗರೆ, ಖಾರ, ಶೇಂಗಾ ಎಲ್ಲ ಊಟ ಮಾಡಿದ್ವಿ. ಟಿಫನ್ ಮಾಡಿದ್ವಿ. ಟೈಮ್ ಬಂದ್ಬಿಟ್ಟು 9:45, 9:45 ಆಗಿದೆ. ನಿಂದು ಬ್ಯಾಗ್ ಅಲ್ಲೇ ಇಟ್ಟಿಲ್ಲ ಮುಂದೆ. ಯಾವ ಬ್ಯಾಗ್? ಟೆಕ್ನಾಲಜಿ ಇದೆ ನೋಡಿ ಗೆಳೆಯರೆ. ಅಲ್ಲಿ ಬ್ಯಾಗ್ ಬಿಟ್ಟು ದೇವರಾಜ್ ಅವರು ಇಲ್ಲಿ ಹಂಗೆ ಬರ್ತಾ ಇದ್ದಾನೆ. ಇಲ್ಲಿದೆ ನೋಡಿ ಬ್ಯಾಗ್.
ಸ್ಮೆಲ್ ಆಗಲ್ಲ ಒಳಗಡೆ. ನಮ್ಮ ಗಲಿವರ ಸಾಹೇಬರು ಹತ್ತಿದ್ದಾರೆ ಫ್ರಂಟ್ ಸೀಟಿಗೆ. ಬನ್ನಿ ಸ್ನೇಹಿತರೆ, ಗಾಡಿ ರಿವರ್ಸ್ ಅನ್ನ ತೆಗಿಯೋಣ. ಇದು ಚಿಕ್ಕದಾಗಿ ಒಂದು ಆಫ್ ರೋಡಿಂಗ್ ನೋಡಿ. ಎಲ್ಲ ಗೆಳೆಯರು ಹೋಗ್ತಾ ಇದೀವಿ, ಎಲ್ಲ ರೆಡಿ ಆಗಿದ್ದೀವಿ. ವಿಡಿಯೋದಾಗ ಬರ್ತಾನೆ ನೀನು ಸ್ಟೈಲಾಗಿ ಯಾವ ತರ ಇದೆ ನೋಡಿ. ಬಿಡ್ತಾ ಇದೀವಿ ಗಾಡಿನ. ಈಗ ಎತ್ತಿನ ಭುಜ ಇನ್ನೊಂದು 3 ಕಿಲೋಮೀಟರ್ ಇದೆ, ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಹಾಗೆ ಒಳ್ಳೊಳ್ಳೆ ಪ್ಲೇಸ್ಗಳು ನೋಡ್ಕೊಂತ. ಹೊಸದ ಬುಕ್ ಮಾಡ್ತೀರಾ? ಲೆಟ್ಸ್ ಗೋ ಫ್ರೆಂಡ್ಸ್. ಈಗ ನಾವು ಎತ್ತಿನ ಭುಜ ಇನ್ನೇನು ಮೇ ಬಿ ಒಂದು ಇದಕ್ಕೆ ಬಿಟ್ಟಿದ್ದೀವಿ. ಇಲ್ಲಿಂದ ನಾವೀಗ ಅಲ್ಲಿಗೆ ಹೋಗೋದು ಎಷ್ಟೊತ್ತಿಗೆ ಹೋಗ್ತೀವಪ್ಪ? ಇನ್ನೊಂದು 4.25 ಕಿಲೋಮೀಟರ್ ಇದೆ ನೋಡಿ ಫ್ರೆಂಡ್ಸ್. 4.25 ಕಿಲೋಮೀಟರ್ ಇದೆ. ನೋಡ್ತೀನಿ ನೋಡ್ರಿ. ಬೈರಾಪುರ 2 ಕಿಲೋಮೀಟರ್ ಇದೆ. ನಾಣ್ಯ ಭೈರೇಶ್ವರ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದೇ ಎತ್ತಿನ ಭುಜ ಸ್ಪಾಟ್. ಲೆಟ್ಸ್ ಗೋ ಗಾಯ್ಸ್. ನೋಡ್ರಿ ನಮ್ಮ ಜಾನಿ ಅವರು ಡ್ರೈವಿಂಗ್ ಮಾಡ್ತಿದ್ದಾರೆ ನೋಡಿ. ನಾವು ಇಲ್ಲಿ ಹಿಂದ್ಗಡೆ ಕೂತಿದ್ದೀವಿ. ಯಾವ ಥರ ಕೂತಿದ್ದೀವಿ ನೋಡಿ ಒಂದ್ಸತಿ. ಇವರು ಯಾರು ಅಂತ ನಮಗೆ ಗೊತ್ತಿಲ್ಲ, ಸುಮ್ಮನೆ ಕರ್ಕೊಂಬಂದೀವಿ ನೋಡಿ. ಯಾವ ಥರ ಇದೆ ನೋಡಿ ವ್ಯೂ ಎಲ್ಲ ಆಫ್ ರೋಡಿಂಗ್ ಫ್ರೆಂಡ್ಸ್. ಎತ್ತಿನ ಭುಜ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಲ್ಲಿ ಹೋಗ್ತೀವಿ. ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಟಿಕೆಟ್ಸ್ ಬುಕಿಂಗ್ ಮಾಡಿದೀವಿ ಒಂದು ವಾರ ಮುಂಚೆನೇ ಬುಕ್ ಮಾಡ್ಬೇಕು ಫ್ರೆಂಡ್ಸ್. ಅದು ನಿಮಗೆ ಎತ್ತಿನ ಭುಜ ಅಲ್ಲಿದೆ ನೋಡಿ ಫ್ರೆಂಡ್ಸ್. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್. ಅಲ್ಲಿ ಆಮೇಲೆ ತೋರಿಸ್ತೀನಿ ಬಿಡಿ ಫ್ರೆಂಡ್ಸ್. ಅಲ್ಲಿ ಮೇಲೆ ಹೋದ್ಮೇಲೆ ತೋರಿಸ್ತೀನಿ. ವ್ಯೂ ಯಾವ ತರ ಇದೆ ನೋಡಿ ಫ್ರೆಂಡ್ಸ್. ವ್ಯೂ ನೋಡಿ, ಎಲ್ಲ ಫುಲ್ ಕ್ಲೌಡ್ ಎಲ್ಲ ಸಖತ್ತಾಗಿದೆ ಫ್ರೆಂಡ್ಸ್. ಎತ್ತಿನ ಭುಜ ಕಾಣ್ತಿದೆ ನೋಡ್ರಿ ಫ್ರೆಂಡ್ಸ್. ಎತ್ತಿನ ಭುಜ ಇನ್ನೇನು ತೋರಿಸ್ತೀವಿ ಫ್ರೆಂಡ್ಸ್. ಇಲ್ಲಿಂದಾನೆ ಕಾಣುತ್ತೆ. ಒಂದು ಸೆಕೆಂಡ್ ಅಲ್ಲೊಂದು ಸ್ವಲ್ಪ ಏನೋ ಗಾಡಿ ಪ್ರಾಬ್ಲಮ್ ಆಗಿದೆ. ಗಾಡಿ ಏನಪ್ಪ ಅಂದ್ರೆ ಅಲ್ಲಿ ಸಿಂಗಲ್ ರೋಡ್ ಇರೋದ್ರಿಂದ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಗಾಯ್ಸ್. ಒಂದು ಸ್ವಲ್ಪ ಬಹಳ ಹುಷಾರಾಗಿ ಗಾಡಿ ಓಡಿಸ್ಬೇಕು. ಕಾಣ್ತಾ ಇದೆ ನೋಡಿ, ಅಲ್ಲಿ ಫಾಗ್ ಇದೆ. ಅಲ್ಲಿ ಒಂದ್ ಸೆಕೆಂಡ್ ಕಾಣ್ತಿಲ್ಲ ಇವ್ರೆ. ಜೂಮ್ ಮಾಡಿ ದೇವರಾಜ್ ಈಗ ಕಾಣ್ತಿದೆ ನೋಡ್ರಿ ಎತ್ತಿನ ಭುಜ. ನನ್ನ ಕೈ ಸ್ಟ್ರೇಟ್ ನೋಡಿ, ಅಲ್ಲಿ ಫಾಗ್ ಕಾಣ್ತಾ ಇದೆ ನೋಡಿ. ಇದೆ ನೋಡಿ ಫ್ರೆಂಡ್ಸ್ ಎತ್ತಿನ ಭುಜ. ಇದೇ ಸ್ಪಾಟಿಗೆ ನಾವೀಗ ಇಲ್ಲಿ ಹೋಗ್ತೀವಿ. ಈಗ ಎತ್ತಿನ ಭುಜದ ಶೇಪ್ ಅಲ್ಲಿ ಇದೆ, ಅದಕ್ಕಾಗಿ ಎತ್ತಿನ ಬಾಲ ಕಾಣ್ತಿದೆ ನೋಡ್ರಿ ಫ್ರೆಂಡ್ಸ್. ಅಲ್ಲಿ ನೋಡ್ರಿ ಇಲ್ಲೇ ಕಾಣ್ತಿದೆ ಫ್ರೆಂಡ್ಸ್. ಫುಲ್ ಅಪ್ಪಲ್ಲಿದೆ ಇದು. ಫುಲ್ ಒಂಥರ ಮೇಲೆ ಗುಡ್ಡ ಹತ್ತೋದಿದು ನೋಡಿ. ಯಾವ ತರ ಎತ್ತ ಇದೆ ನೋಡಿ ಕಾರು. ಟಾಟಾ ಪಂಚ್ ರೋಡ್ ಕಿಂಗ್ ಅಂತಾನೆ ಅನ್ಬೋದು ಫ್ರೆಂಡ್ಸ್. ಇದನ್ನ ಟಾಟಾ ಪಂಚ್ ಅಂದ್ರೆ ಸುಮ್ಮನೆ ಅಲ್ಲ, ನಮ್ಮ ಇಂಡಿಯನ್ ಗಾಡಿ. ರತನ್ ಟಾಟಾ ಅವರ ಹೆಮ್ಮೆಯ ಬ್ರ್ಯಾಂಡ್. ಫುಲ್ ಆಫ್ ರೋಡಿಂಗ್ ಅಲ್ಲ, ಫುಲ್ ಅಪ್ಪಲ್ಲಿ ಹೋಗ್ತಾ ಇದೀವಿ. ಅಪ್ಪಲ್ಲಿ ಹೋಗ್ತಿದ್ದೀವಿ. ಫಸ್ಟ್ ಗೇರ್ ಅಲ್ಲಿ ಹೋಗ್ತಾ ಇದ್ದೇನೆ, ಯಾಕಂದ್ರೆ ಇದು CNG ಅಲ್ವಾ. ಸ್ವಲ್ಪ ಫಸ್ಟ್ ಗೇರ್ ಅಲ್ಲಿ ಹೋಗ್ತಾ ಇದೀವಿ. ಹಿಂದೆ ತಿರುಗಿಸಿದ್ರೆ ಕ್ಯಾಮ್ರಾ ಫುಲ್ ಡೌನ್ ಇದೆ ನೋಡಿ. ಯಾವ ತರ ಇದೆ ಪ್ಲೇಸ್ ಎಲ್ಲ ಸಕ್ಕತ್ತಾಗಿದೆ ಮಾತ್ರ ಫ್ರೆಂಡ್ಸ್. ಈ ತರ ಎಲ್ಲ ವ್ಯೂ ನಮ್ಮ ಸೈಡ್ ಎಲ್ಲ ಕಾಣಲ್ಲ ಫ್ರೆಂಡ್ಸ್. ನೋಡಿ ಯಾವ ತರ ಗಿಡ ಮರ ರೋಡ್. ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ಇದು ಒಂಥರ ದ್ವಾರ ಬಾಗ್ಲು ಅಂತಾರೆ ಇದಕ್ಕೆ. ಇದೆ ನಾಣ್ಯ ಭೈರೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಫ್ರೆಂಡ್ಸ್. ಈಗ ಬರ್ತಾ ಇದೆ ನೋಡ್ರಿ, ಅಲ್ಲೆಲ್ಲ ಕಾಣ್ತಿದೆ ಅಲ್ಲ, ಅದೇ ನಾಣ್ಯ ಭೈರೇಶ್ವರ ಸ್ವಾಮಿ ದೇವಸ್ಥಾನ. ಅಲ್ಲಿಂದನೇ ಟ್ರೆಕ್ಕಿಂಗ್ ಸ್ಟಾರ್ಟ್. ಇಲ್ಲಿ ಇದೆ ಅಲ್ಲ, ಇಲ್ಲೆಲ್ಲ ನಾವು ನಮ್ಮ ತೋರಿಸಿ ಸ್ಲಾಟ್ ಎಲ್ಲ ಇದು ಮಾಡ್ಕೊಂಡು ಎತ್ತಿನ ಭುಜ ಟ್ರೆಕ್ಕಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ಕಾರಲ್ಲಿ ಪಾರ್ಕ್ ಮಾಡ್ಕೊಂಡಿದ್ದೀವಿ ಟಾಟಾ ಪಂಚ್. ಈಗ ಒಂದು ಟೀ ಹಾಕ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಈ ಥರ ನೋಡಿ ಇದೆ ಎಲ್ಲ ಲೊಕೇಶನ್. ಆ ಕಡೆಗೆ ಇರೋದು ಲೊಕೇಶನ್ ತೋರಿಸ್ತಾರೆ. ಒಂದು ಮನೋಹರ, ಮೊಹಮ್ಮದ್ ಶಾಹಿಲ್, ಡೇವಿಡ್ ಹಾರ್ಲೆ ಡೇವಿಡ್ಸನ್, ಹುಸೇನ್ ಬೋಲ್ಟ್, ಗಲಿವರ. ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಈಗ ಹೋಗ್ತಾ ಇದ್ದೀವಿ ನೋಡಿ. ದಾರಿ ಯಾವ ಥರ ಇದೆ. ಇವರು ಒಂದು ಸ್ವಲ್ಪ ಇವ್ರಿಗೆ ಕಂಪ್ಲೇಂಟ್ ಮಾಡ್ಬೇಕಂತ ಇದ್ದೀವಿ. ಇವ್ರ ಮುಖ ತೋರಿಸಲ್ಲ ನಾನು. ಗಲಿವರ ಅವರು, ಅವರೆಲ್ಲ ಪರಿಸರ ನಾಶ ಮಾಡಲು ಬರವು ಸ್ಕೆಚ್ ಸಿಗ್ತಾರೆ. ಅಯ್ಯೋ ಸೂಪರ್ ಆ್ಯಕ್ಷನ್ ಮಾಡ್ತಾ ಇದ್ದಾರೆ ಪ್ರದೀಪ್ ಅವರು. ಪ್ರದೀಪ್ ಅವರು ಅಂದರೆ ಗಲಿವರ ಅಂತ.
ಇವರು ಹಾರ್ಲೆ ಡೇವಿಡ್ಸನ್ ಫುಲ್ ಬ್ಯಾಗ್ ಇವರು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಯ್ತು. ಟ್ರೆಕ್ಕಿಂಗ್ ನಾಟ್ ದಿಸ್ ಇಸ್ ಟ್ರೆಕ್ಕಿಂಗ್. ನೋಡಿ ಯಾವ ತರ ಬಂಡೆ ಇದೆ ಇಲ್ಲಿ. ಬಂಡೆ ಎ ಸಿ ಕೋಚಲ್ಲಿ ಹೋಗ್ತಾ ಇದೀವಿ, ಆ ಥರ ಫೀಲ್ ಬರ್ತಾ ಇದೆ. ಇಲ್ಲಿಲ್ಲ ಎ ಸಿ ಒಳಗೆ ಹೋಗ್ತಾ ಇದೀವಿ ಅನಿಸ್ತಾ ಇದೆ. ಹೋಗೋಣ ಬನ್ನಿ. ಇನ್ನ 1.25 ಗಂಟೆ ಬೇಕಂತೆ ಹೋಗಕ್ಕೆ, ಅಥವಾ 1.25 ತಾಸು ಬೇಕಂತೆ ಬರೋಕ್ಕೆ, 1.25 ಬೇಕಂತೆ. ಏನೋ ಸ್ಪೆಂಡ್ ಆಗುತ್ತೆ. 3 ಅವರ್ ಅಂತ ಹೇಳಿದ್ದಾರೆ. 3 ಅವರ್ 4 ಅವರ್ ಎಲ್ಲ ನೋಡೋಣ ಬನ್ನಿ ಯಾವ ಥರ ಆಗುತ್ತೆ, ತೋರಿಸ್ತೀನಿ ಮುಂದೆ. ನಮ್ಮ ಹುಡುಗರು ಎಲ್ಲರೂ ರೂಟೇ ಕನ್ಫ್ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಇವರೆಲ್ಲ ಇವ್ರು ಇದಾರಲ್ಲ, ಇವ್ರು ಗಲಿವರ, ಇವರೇ ಎಲ್ಲ ಮಾಡೋದು ಆ ಥರ. ದೇವರಾಜರು ಎಲ್ಲರಿಗೂ ಇರಿಟೇಷನ್ ಮಾಡ್ತಾ ಇದ್ದಾರೆ. ನಾವು ಬೈತಾ ಇದೀವಿ, ಒಂದು ಹಿಂದ್ಗಡೆ ಹೋಗ್ತಾ ಇದ್ದಾರೆ. ಸ್ಟ್ಯಾಂಡರ್ಡ್ ಮಾಡಲು ಹೋಗಿ ಸಿಕ್ಕಾಕೊಂಡಿದ್ದಾನೆ ದೇವರಾಜು. ಚೆಕ್ ಪೋಸ್ಟಲ್ಲಿ ವೆರಿಫಿಕೇಶನ್ ಎಲ್ಲ ಆಯಿತು, ಬ್ಯಾಗೆಲ್ಲ ಚೆಕ್ ಮಾಡಿದರು. ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಲ್ಲಿ ಕಾಣ್ತಾ ಇದೆ ನೋಡಿ, ಝೂಮ್ ಹಾಕ್ತೀನಿ, ಅದೇ ಎತ್ತಿನ ಭುಜ. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಟ್ರೆಕ್ಕಿಂಗ್ ಈಗ ಚೆಕ್ ಪೋಸ್ಟ್ ದಾಟಿದ ಮೇಲೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ ಹಾಕಿದರೆ ಎತ್ತಿನ ಭುಜ, ಕರ್ನಾಟಕ ಅರಣ್ಯ ಇಲಾಖೆ ಎತ್ತಿನ ಭುಜ. ನೋಡಿ ಚಾರಣ ಸಮಯ 7 ಗಂಟೆಯಿಂದ 4 ಗಂಟೆ PM. ಈ ಥರ ಓದ್ಕೊಳ್ಳಿ. ಈ ಥರ ನಮ್ಮ ಬಾಯ್ಸಲ್ಲೇ ಆಲ್ರೆಡಿ ಅದೇ ಕೂತ್ಕೊಂಡ್ಬಿಟ್ಟಿದ್ದಾರೆ, ಎಂಟ್ರೆನ್ಸಲ್ಲೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ದೇವರಾಜವ್ರಿಗೆ ನೆಟ್ವರ್ಕ್ ಸಿಗದ ಕಾರಣ ನೆಟ್ವರ್ಕಿಗಾಗಿ ಪರದಾಟವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ. ನೆಟ್ವರ್ಕ್ ಬರ್ತಾ ಇಲ್ಲ. ಇಲ್ಲಿ ದಾರಿ ಯಾವ ಥರ ಇದೆ ಅಂದರೆ ಕಡಿದಾದ ದಾರಿ ಇದೆ ನೋಡಿ, ಎಲ್ಲ ಆಫ್ ರೋಡಿಂಗ್ ದಾರಿ ಇದೆ. ನೋಡಿ ಎಷ್ಟು ಡೀಪ್ ಇದೆ ಅಂದರೆ, ಮಿಸ್ ಆದರೆ ಹೋಗ್ಬಿಡ್ತೀವಿ. ಹೋಗ್ಬಿಟ್ಟ ಅನ್ಬೇಕಾಗುತ್ತೆ ನೋಡಿ. ಗಲಿವಾರ ಫುಲ್ ಮುಂದೆ ಹೋಗ್ತಾ ಇದ್ದಾರೆ, ಎಲ್ಲಿ ಉಳ್ತಾರೋ ಗೊತ್ತಿಲ್ಲ. ದೇವರಾಜರು ಲಾಡಿ ಕುಟ್ಕೊಂತ ಇದ್ದಾರೆ. ಯಪ್ಪ, ಗಿಡದಲ್ಲಿ ಕ್ಯಾಮ್ರಾ ಕಳಿಸ್ತೀನಿ, ಒಳಗಡೆ ಹೆಂಗ್ ಬರುತ್ತೆ ವ್ಯೂ. ವಾವ್, ದೇವರಾಜರದು 15+ 15 ಎದೆ ಹೊಡಿತಾ ಇದ್ದಾನೆ. ಗಿಡದಲ್ಲೆಲ್ಲ ಹೋಗಿಸ್ತಾ ಇದ್ದೀನಿ. ಈ ಥರ ಮಾಡಿ ಅಕ್ಷಯ್ ಅವರೇ, ಮಾಡಿ ಏನಾಗಲ್ಲ, ಮಾಡ್ರಿ. ತಲೆ ಕೆಡ್ಸೋಣಂಗಿಲ್ಲ. ಇನ್ನೊಂದಿದೆ, ನಂದಿದೆ, 12 ಇದೆ. ಯಾಕೆ ತೋರಿಸ್ಕೊಂತೀರಾ? ಇನ್ನೊಂದು 16 Pro ಇದೆ. ಯಾಕೆ ಏನು ಬೇಕು, ಎಷ್ಟು ಬೇಕಲ್ಲ ರೊಕ್ಕ. ನೋಡಿ ಎಷ್ಟು ಡೀಪ್ ಇದೆ ಅಂದರೆ, ಇಲ್ಲಿ ಎಷ್ಟು ಡೀಪ್ ಇದೆ. ಮಿನಿಮಮ್ ಏನಿಲ್ಲ ಅಂದ್ರೆ 1.5 ಕಿಲೋಮೀಟರ್ ಇದೆ ನೋಡಿ ಫ್ರೆಂಡ್ಸ್. ಈ ಥರ ಫಾಗ್ ಕಾಣ್ತಾ ಇದೆ ನಿಮಗೆ ಅಲ್ಲಿ. ಫಾಗ್ ಎಲ್ಲ ಕಾಣ್ತಾ ಇದೆ ನೋಡಿ. ಫಾಗ್ ಏನೋ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ. ನಮ್ಮ ಗಾಯ್ಸ್ ಎಲ್ಲ ಸೈಕ್ ಆಗಿಬಿಟ್ಟಿದ್ದಾರೆ, ಎಲ್ಲ ನೇಚರ್ ನೋಡಿ. ನಮ್ಮ ಪ್ರದೀಪಣ್ಣ ಅಂತ ಮಿಸ್ಟರ್ ಗಲಿವರ ಅವರು ಫುಲ್ ಸೈಕ್ ಆಗಿಬಿಟ್ಟಿದ್ದಾರೆ. ಇವರು ನಮ್ಮ ಕ್ಯಾಮ್ರಾಮ್ಯಾನ್ ಅವರು. ನೋಡಿ ಮರ ಯಾವ ಥರ ಬಿದ್ದಿದೆ ಅಂದರೆ, ಜಸ್ಟ್ ಮಿಸ್ ಮರ ಬಿತ್ತು, ಪ್ರದೀಪಣ್ಣ ಪಾಸ್ ಆದ. ಇಲ್ಲ ಮರ ಮುರಿದೋಗಿರೋದು, ಆತ ಪಾಸ್ ಆಗ್ಬಿಟ್ಟ. ಇದು ನೋಡಿ ಇಲ್ಲಿ ನಿಂತಿದೆ, ಹೌದಾ? ನೋಡಿ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಎಲ್ಲ ನೀರು ಹರಿದು ಯಾವ ಥರ ಆಗಿದೆ. ಹೋಗೋಣ ಬನ್ನಿ, ಹಂಗೆ ಹೋಗ್ತಾ ಹೋಗೋಣ. ಹತ್ತಾ ಇದ್ದೀವಿ. ಅವರು ಹಿಂದೆ ಹೋಗ್ತಾ ಇರೋದು ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಎತ್ತಿನ ಭುಜ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಕಾಣ್ತಾರ. ನಾವಿನ್ನ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ನೋಡಿ ಇಷ್ಟಾಗಿದೆ. ಹಿಂದ್ಗಡೆ ಕಾಣ್ತಾ ಇರೋದು ಎತ್ತಿನ ಭುಜ. ಅಲ್ಲಿಗೆ ಹೋಗ್ಬೇಕು ನಾವು. ಫುಲ್ಲು ಟಾಪಿಗೆ ಪೀಕ್ ಅಲ್ಲಿದೆ. ಝೂಮ್ ಆಗ್ತೀನಿ ನೋಡಿ. ಗಲಿವರ ಅವರು ಲೊಕೇಶನ್ ತೋರಿಸ್ತಾ ಇದ್ದಾರೆ ನೋಡಿ. ಇದೆ ಎತ್ತಿನ ಭುಜ ಫ್ರೆಂಡ್ಸ್. ಇಲ್ಲಿ ಯಾವ ಥರ ಇದೆ ಅಂದರೆ ಡೀಪು. ಜಸ್ಟ್ ನಮ್ಮ ಹುಡುಗ ಒಬ್ಬನು ಬಿದ್ದೋಗೋ ಸ್ಟೇಜಲ್ಲಿದ್ದ, ಆದರೂ ಬೀಳಲಿಲ್ಲ. ಬಿದ್ದೋಗ ಏನಾದ್ರು ತಿಳ್ಕೊಬೇಡ್ರಿ, ಯಾವ ಹುಡುಗನಲ್ಲ ಇವರೇ. ಬೀಳ್ತಾ ಇದ್ದ, ಜಸ್ಟ್ ಕ್ಯಾಚ್ ಮಾಡಿದ್ವಿ. ಕ್ಯಾಚ್ ಮಾಡಿ ಹೆಂಗಿದೆ ಅಂದರೆ ಫುಲ್ ಸೈಕ್ ಆಗ್ಬಿಡ್ತಾರೆ ಡೀಪ್ ನೋಡ್ಬಿಟ್ರೆ. ಫಸ್ಟ್ ಝೂಮ್ ಮಾಡು.
ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ. ಒಂಥರ ಎ ಸಿ ವೆದರ್ ಆದ್ರೂ ಬೆವರ್ತಾ ಇದೀವಿ, ಯಾಕಂದ್ರೆ ಟ್ರೆಕ್ಕಿಂಗ್ ಮಾಡ್ಬೇಕಲ್ಲ ಫ್ರೆಂಡ್. ಟ್ರೆಕ್ಕಿಂಗ್ ಮಾಡಿದ್ರೆ ಬೆವ್ರು ಇಳಿಯುತ್ತೆ. ನೋಡಿ ನಮ್ಮ ಪ್ರದೀಪ್ ಅವ್ರು ಏನ್ ಹೇಳ್ತಿದಾರಪ್ಪ ಅಂದ್ರೆ, ನೋಡಕ್ಕೋಸ್ಕರ ಮುಂದ್ ಓಡೋಂಟ ನೋಡ್ರಿ ಯಾ ನಮ್ನಿ ಉರುಪ್ ಐತ್ ನೋಡ್ರಿ ಅವ್ರಿಗೆ ನೋಡಕ್ಕೋಸ್ಕರ. ಟ್ರೆಕ್ಕಿಂಗ್ ಇನ್ನೂ ಒಂದೊಂದು ಯಾವ ಥರ ಸೌಂಡ್ ಕೇಳಿಸ್ತಿದೆ ಒಂದೇ ಒಂದ್ಸತಿ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್. ಸೈಕ್ ಆಗಿದೆ ಫ್ರೆಂಡ್ಸ್, ಸೌಂಡ್ ಮಾತ್ರ ಸೈಕ್ ಆಗಿದೆ. ನೋಡಿ ಮರ ಯಾವ ತರ ಇದೆ ಅಂದ್ರೆ, ಕೈ ಇಲ್ಲಿಕ್ಕಿದ್ರೆ ಕೈ ಇಲ್ಲಾಸ್ ಬರುತ್ತೆ ಆ ತರ ಇದೆ ಮರ ನೋಡಿ. ಮರ ಇದು ಮೇಲ್ಗಡೆ ಇರೋದು ಮರ. ಮರದ ಕೆಳಗಾಶಿ ಹೋಗ್ತಾ ಇದೀವಿ, ಗಾಯ್ಸ್ ಹೋಗ್ತಾ ಇದಾರೆ. ಮರ ಒಂದು ಬಿದ್ದಿದೆ ಫ್ರೆಂಡ್ಸ್. ಕಲಿವರ ಅವರು ಯಾವ ಇದು ನೋಡಿ ಫ್ರೆಂಡ್ಸ್, ಮರ ಯಾವ ಥರ ಇದೆ, ಯಾವ ಥರ ಸುಮ್ಮನೆ ಹಾಡು ಹಾಕಿದ್ದಾರೆ ಅಲ್ಲಿ, ಕುಣಿತಾ ಇದ್ದಾರೆ ಎಲ್ಲರೂ. ಕಲಿವರ ಬಿದ್ದ ಪಾಚಿ ನೋಡಿ ಯಾವ ಥರ ಇದೆ ನೋಡಿ, ಮರದ ಮೇಲೆ ನೋಡಿ ನೋಡಿ ಫ್ರೆಂಡ್ಸ್. ನೋಡಿ ಇವನೋ ಮರದ ಥರ ಇದೆ ನೋಡಿ ಅಂತೆ. ನೋಡಿ ಇದು ಮರ ಈ ಥರ ಬಿದ್ದುಬಿಟ್ಟಿದೆ ಕಾಡಲ್ಲಿ. ಇದನ್ನ ನಾವು ಅಪೀಲ್ ಮಾಡ್ಕೊಂಡು ಹೋಗ್ಬೇಕು ಈ ಥರ. ಹಾಂ ರೈಟು ಫ್ರೆಂಡ್ಸ್, ಇಲ್ಲೆಲ್ಲ ಕಡಿದಾರ ದಾರಿ ಇದೆ, ಮರಗಳೆಲ್ಲ ಬಿದ್ದೋಗಿದೆ. ಲೊಕೇಶನ್ ಈ ಥರ ಈ ಕಡೆ ಅಂತೆ. ಲೆಟ್ ಸ್ಟಾರ್ಟ್, ಶೆಲ್ ವಿ ಗೋ? ನೋಡಿ ಫ್ರೆಂಡ್ಸ್, ಯಾವ ಥರ ಇಕ್ಕಟ್ಟು ಪ್ಲೇಸಲ್ಲಿ ಹೋಗ್ತಾ ಇದೀವಿ ನಾವು. ನೋಡಿ ದಾರಿಗಳು ಗೊತ್ತಾಗ್ತಾ ಇಲ್ಲ, ಆ ಥರ ಹೋಗ್ತಾ ಇದ್ದೀವಿ. 4 ಗಂಟೆವರೆಗೂ ಟೈಮಿಂಗ್ಸು ಹೋಗ್ತಾ ಇದ್ದೀವಿ. ದಿನಕ್ಕೆ 300 ಜನ ಅಷ್ಟೇ ಅಲೋ ಇಲ್ಲಿ. ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕು ಎತ್ತಿನ ಭುಜ ಟ್ರೆಕ್ಕಿಂಗಿಗೆ. ಎತ್ತಿನ ಭುಜ ಟ್ರೆಕ್ ಅಂತ ಇದೆ ನೋಡಿ ವೆಬ್ಸೈಟ್, ಅದರಲ್ಲಿ ಬುಕ್ ಮಾಡ್ಕೊಳ್ರಿ. ಬುಕ್ಕಿಂಗ್ ಇನ್ ಡೀಟೇಲ್ಸ್ ಬೇಕಂದ್ರೆ ನಮ್ದು ಇನ್ನೊಂದು ಯೂಟ್ಯೂಬ್ ಚಾನಲ್ ಒಂದು ವಿಡಿಯೋ ಹಾಕಿರ್ತೀವಿ, ಅದನ್ನ ನೋಡಿ ತಿಳ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ನೋಡ್ಕೊಳ್ಳಿ. ಈಗ ಸದ್ಯಕ್ಕೆ ಟ್ರೆಕ್ಕಿಂಗ್ ಮಾಡೋಣ ಬನ್ನಿ. ಇಲ್ಲಂತರೂ ಫುಲ್ ಅಪ್ಪಿದೆ. ನಮ್ಮ ಬಾಸ್ ಅವರು ಸುಸ್ತಾಗಿದ್ದಾರೆ ನೋಡಿ. ಇಲ್ಲಿ ನೋಡಿ ಯಾವ ಥರ ಇದೆ, ಎಲೆ ವ್ಯೂ, ಲೀಫ್ ವ್ಯೂ. ಬನ್ನಿ ಇವನು ಮುಂದ್ಗಡೆ ಹೋಗಿ ಎಲ್ಲರಿಗೂ ಬನ್ನಿ ಬ್ರೋ ಮುಂದೆ ಬನ್ನಿ. ಫ್ರೆಂಡ್ಸ್ ಹುಲಿ ನೋಡಿ ಇಲ್ಲಿ, ಅಯ್ಯೋ ಜಸ್ಟ್ ಮಿಸ್ ಆಯ್ತು ಫ್ರೆಂಡ್ಸ್. ನಮ್ಮಂತ ಹುಲಿ ಓಡೋಗ್ಬಿಡ್ತು. ವಿಶ್ರಾಂತಿಗಾಗಿ ಒಂದು 2 ನಿಮಿಷಗಳ ಕಾಲ ನಿಂತ್ಕೊಂಡಿದ್ದೀವಿ ನೋಡಿ. ಈಗ ನೋಡಿ ಫ್ರೆಂಡ್ಸ್, ಬೆವ್ರು ಹೆಂಗೆ ಕಿತ್ಕೊಂಡ್ ಬರ್ತಾ ಇದೆ ನೋಡಿ. ಅಲ್ಲ ಸ್ನೇಹಿತರೆ, ಟ್ರೆಕ್ಕಿಂಗ್ ಮಾಡಿದ್ರೆ ಮತ್ತೆ ಬೆವ್ರು ಕಿತ್ಕೊಂಬರಲಿ, ಇನ್ನೇನು ಕಿತ್ಕೊಂಬರುತ್ತೆ, ಹೌದಿಲ್ವಾ? ಕಿತ್ಕೊಂಡ್ಬರುತ್ತೆ. ಬೆವ್ರು ಕಿತ್ಕೊಂಬರ್ಬೇಕು. ಯಾವ ಥರ ಸುಸ್ತಾಗ್ತಿದೆ ಅಂದರೆ ಸಖತ್ತ ಸುಸ್ತಾಗ್ತಿದೆ. ಇವನಂತರ ಏನು ಮಾಡ್ತಾ ಇದ್ದಾರಪ್ಪ ಅಂತಂದು ಶಾಕ್ ಆಗ್ಬಿಟ್ಟಿದ್ದಾನೆ ನೋಡಿ. ಸ್ವಲ್ಪ ಎಲ್ಲ ರೆಸ್ಟಿಂಗ್ ಟೈಮ್ ಫ್ರೆಂಡ್ಸ್. ಬಂದಿದ್ದ ದಾರಿ ಈ ಕಡೆಯಿಂದ ಬಂದ್ವಿ ನಾವು. ಈಗ ಹೋಗ್ಬೇಕಾಗಿರೋದು ಈ ಕಡೆಗೆ, ಹಿಂಗೋಗಿ ಗುಡ್ಡ ಹತ್ಬೇಕು. ಈಗ ಒಂದು ಏನಂತ ಹೇಳಿದೆ ಅಂದರೆ ನೋಡಿ, ಈ ಥರ ಎಲ್ಲ ಮಾರ್ಗಗಳನ್ನು ಸೂಚಿಸಿರುತ್ತಾರೆ. ಎತ್ತಿನ ಭುಜಕ್ಕೆ ದಾರಿ ಅಂದರೆ ಈ ಕಡೆ ಲೆಫ್ಟು ಫ್ರೆಂಡ್ಸ್. ಇಷ್ಟೊತ್ತಿನವರೆಗೂ ಬಿಸಿಲೇ ಕಂಡಿದ್ದಿಲ್ಲ. ಇದ್ರೊಳಗೆ ಅಷ್ಟು ಬಂದ್ವಿ ಈ ದಟ್ಟವಾದ ಕಾಡಲ್ಲಿ. ಈಗ ನೋಡಿ ಫ್ರೆಂಡ್ಸ್, ಅಲ್ಲಿ ಕಾಣ್ತಾ ಇದ್ದಾರೆ ನಿಮಗೆ, ಇಲ್ಲಿ ಬರ್ತಾ ಇದ್ದಾರೆ ನೋಡಿ. ಇನ್ನೂ ಅಷ್ಟು ದೂರ ಹೋಗ್ಬೇಕು. ಈಗ ಬಿಸಿಲು ಕಾಣ್ತಾ ಇದೆ, ಆವಾಗಲೇ ಏನೋ ನೆರಳಲ್ಲಿದ್ವಿ. ಬನ್ನಿ ಹೋಗೋಣ. ಹಾಗೆ ಪ್ರದೀಪ್ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಟಾಪಿಗೆ ಬಂದಿದ್ದೀವಿ. ಟಾಪ್ ಅಂದ್ರೆ ಇನ್ನು ಅಲ್ಲಿಗೆ ಹೋಗ್ಬೇಕು. ಇದು ಅಲ್ಲ, ಇನ್ನು ಅಲ್ಲಿ ಆ ತುದಿ ಕಾಣ್ತಾ ಇದೆ ನೋಡಿ, ಅದು ಎತ್ತಿನ ಭುಜ. ಇದನ್ನ ಹತ್ತಿ ಇಳಿದು ಮತ್ತೆ ಹತ್ಬೇಕು. ಈಗ ಸದ್ಯಕ್ಕೆ ಈ ಪ್ಲೇಸ್ ನೋಡಿ ಯಾವ ಥರ ಇದೆ. ಬಂದೆ ನೋಡಿ ಹಿಂದೆ ಯಾವ ಥರ ಇದೆ ನೇಚರು. ಹಿಂದೆ ಯಾವ ಥರ ಇದೆ ಅಂದರೆ ನೋಡಿ ಯಾವ ಥರ ಕಾಣ್ತಾ ಇದೆ. ಅಲ್ಟಿ ಪ್ಲೇಸ್ ಅಂತ, ಅಲ್ಟಿ ಸ್ವರ್ಗ. ಫಾಗ್ ಎಲ್ಲ ಇತ್ತು ಅಂದ್ರೆ ಇನ್ನೂ ಸ್ವರ್ಗ ಅಂತ ಪ್ಲೇಸ್ ಇದೆ. ಸಖತ್ತಾಗಿದೆ ನೋಡಿ. ಯಾವ ಥರ ಇದೆ ಅಂದರೆ ನೀವು ಇಲ್ಲಿ ಬಂದರೆ ಗೊತ್ತಾಗುತ್ತೆ, ಫೋನಲ್ಲಿ ನೋಡಿದ್ರೆ ಗೊತ್ತಾಗಲ್ಲ. ಫೋನಲ್ಲಿ ಒಂದ್ಸಲ ಬನ್ನಿ. ಎತ್ತಿನ ಭುಜ ಈಗ ಕಾಣ್ತಾ ಇದೆ ನೋಡಿ, ಅಲ್ಲಿ ಝೂಮ್ ಆಗ್ತೀವಿ ನೋಡಿ. ಈ ಗುಡ್ಡ ದಾಟಿ ಅಲ್ಲಿಗೆ ಹೋಗ್ಬೇಕು. ಇದು ಇಲ್ಲೇ ಅಲ್ಲ, ಅದ್ರ ಇಳಿದು ಆ ಡೌನ್ ಹತ್ತಿ ಆ ಕಡೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನೋಡಿ ಯಾವ ಥರ ಇದೆ ಅಂದರೆ ಸೀನ್ ಸೈಕ್ ಆಗ್ಬಿಡ್ತಾರೆ. ಝೂಮ್ ಮಾಡ್ತೀನಿ ನೋಡಿ, ಫುಲ್ ಡೀಪ್ ಅದು ನೋಡಿ. ನಾವಿನ್ನ ಇಲ್ಲೇ ಇದ್ದೀವಿ, ದೇವರಾಜರು ಲೇಸ್ ಕೊಟ್ಕೊತಾ ಇದ್ದಾರೆ, ನಾವು ಇಲ್ಲೇ ಇದ್ದೀವಿ. ಈಗ ಆ ಪೀಕಿಗೆ ಹೋಗಬೇಕು.
ಹೋಗೋಣ ಈಗ ಒಂದು ಸ್ವಲ್ಪ ನಿಂತ್ಕೊಂಡ್ವಿ. ಸೇಮ್ ಕೊಡ್ಚಾದ್ರಿ ಇದ್ದಂಗಿದೆ ಪ್ಲೇಸು. ಆದರೆ ಅಲ್ಲಿ ಇರೋದು ಪಾಯಿಂಟ್, ಅಲ್ಲಿರೋದು ಮೇಲ್ಗಡೆ ಆ ಪಾಯಿಂಟಿಗೆ ಹೋಗ್ಬೇಕು. ಅಲ್ಲಿ ತುದಿ ಅದೇ ಎತ್ತಿನ ಭುಜ. ಲೆಟ್ಸ್ ಗೋ. ನೋಡಿ ಇಲ್ಲಿ ಏನಂತ ಕಮೆಂಟ್ ಮಾಡಿ. ಝೂಮ್ ಮಾಡ್ತೀನಿ ನೋಡಿ ಯಾವ ಥರ ಇದೆ. ವಾವ್, ಸೂಪರ್ 4K ಅಲ್ಟ್ರಾ HD. ಫ್ರೆಂಡ್ಸ್ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ ದಬ್ಬಿಟ್ಟು. ಇವರು ಕಲಿವರ ಸರಿ ಇಲ್ಲ ಫ್ರೆಂಡ್ಸ್ ಇವರು. ಇಷ್ಟೊತ್ತಿನವರೆಗೂ ಇದನ್ನ ಹತ್ತಿ ಬಂದಿದ್ದೀವಿ. ಹಿಂಗೆ ಹತ್ತಿ ಬಂದು ಅಲ್ಲಿ ಫೋಟೋ ಶೂಟ್ ಮಾಡಿದ್ವಿ. ನಾನೊಂದು ಸ್ಲೋ ಮೋಷನ್ ವೀಡಿಯೋ ಮಾಡಿಕೊಂಡೆ. ಅಲ್ಲಿ ಉಸಿರುವಳ್ಳಿ ತೋರಿಸಿದೆ. ಉಸಿರುವಳಿ ಎಲ್ಲ ಯಾವುದೋ ಹಾವರಾಣಿನ ಯಾವುದೋ ತೋರಿಸಿದೆ, ಗೊತ್ತಾಗ್ತಾ ಇಲ್ಲ ನನಗೆ. ಈಗ ಗುಡ್ಡ ಹತ್ತಾ ಇದ್ದೀವಿ, ಬನ್ನಿ ಹೋಗೋಣ. ಈಗ ಜೋರಾಗಿ ಕೂಗ್ತೀನಿ, ಯಾವ ಥರ ಯಾಕೋ ಕೇಳ್ತೈತೆ ನೋಡಿ. ಫ್ರೆಂಡ್ಸ್, ಇನ್ನು ಒಂದು ಮೀಟ್ರ್ ಮುಂದೆ ಹೋದರೆ ಫುಲ್ ಪಾತಾಳ ಇದೆ ನೋಡಿ. ಹಿಂದ್ಗಡೆಯಿಂದ ಯಾರ ದಬ್ಬಿಟ್ರೆ ಮುಗೀತು, ಸ್ಪಾಟ್ ಔಟ್. ನಾವು ಹೆಣನೇ ಸಿಗಲ್ಲ. ಸಿಗುತ್ತೆ, ಹೆಣ ಸಿಗುತ್ತೆ, ಬಟ್ ಹೆಣ ಸಿಕ್ಮೇಲೆ ಜೀವ ಇರಲ್ಲ. ಹೆಣ ಸಿಕ್ಮೇಲೆ ಜೀವ ಇರಲ್ಲ. ಇಲ್ಲಿ ಸೆಟ್ಟಾಗಿದ್ದೀನಿ. ಇರಲಿ, ಇನ್ನು ಮೇಲೆ ಎಕ್ಸ್ಪ್ಲೋರ್ ಮಾಡ್ತಾರೆ ಅಕ್ಷಯ್ ಅವರು. ಬನ್ನಿ, ಯಾವ ಥರ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಲೆಟ್ಸ್ ಗೋ ಫಾರ್ ದ ರೈಡ್. ಬಾಯ್ಸ್ ಗರ್ಲ್ಸ್, ಲೆಟ್ಸ್ ಗೋ ಫಾರ್ ದ ಟ್ರೆಕ್ಕಿಂಗ್. ಅಲ್ಲಿದೆ ನಮ್ಮ ಸ್ಟೇ, ಕಾಣ್ತಾ ಇದೆ ನನಗೆ. ಹೇ ಬಾರ್ ಬಾಟ್ ಫ್ರೆಂಡ್ಸ್, ನೋಡಿ ಯಾವ ಥರ ಇದೆ. ಫುಲ್ ಅಪ್ ಇದೆ ಫ್ರೆಂಡ್ಸ್, ಫುಲ್ ಅಪ್ಪು. ಡೀಪ್ ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ನೋಡಿ ಡೀಪ್. ಎಲ್ಲ ಒಂದು ಸ್ಟೆಪ್ ಅವೇ ಫ್ರೆಂಡ್ಸ್, ಬಿದ್ದರೆ ಏನೂ ಸಿಗಲ್ಲ. ಪ್ರದೀಪಣ್ಣ ನೋಡ್ರಿ ಹತ್ತಾ ಇದ್ದಾರೆ. ಪ್ರದೀಪಣ್ಣ ಆಯ್ ಮಾಡ ಆಯ್ ನೋಡಿ ಫ್ರೆಂಡ್ಸ್. ನೋಡಿ ಕೂಗ್ತೀನಿ, ಯಾಕೋ ಯಾವ ಥರ ಆಗುತ್ತಂತ ನೋಡಿ. ಈಗ ರೌಂಡ್ ಬರುತ್ತೆ 60. ಇನ್ನೇನು ತೋರಿಸ್ತೀನಿ ನೋಡಿ. ಇದು ಕೆಳಗಡೆ ಇರೋದು ಡೀಪು. ಎತ್ತಿನ ಭುಜ ತೋರಿಸ್ತೀನಿ ನೋಡಿ. ಅಲ್ಲಿದೆ ಭುಜ, ಇನ್ನ ಅಲ್ಲಿ ಕಾಣ್ತಾ ಇದೆ. ಅಲ್ಲಿಗೆ ಹೋಗ್ಬೇಕಿನ್ನ. ನೋಡ್ಬರ್ರಿ ಇಲ್ಲಿ ನೋಡಿ ಯಾವ ಥರ ಇದೆ ಡೀಪು. ಫುಲ್ ಡೀಪ್ ಇದು, ಫುಲ್ ಡೀಪು. ಎತ್ತಿನ ಭುಜ ಎಲ್ಲ ಜನ ಹತ್ತಾ ಇದ್ದಾರೆ. ಲೆಟ್ಸ್ ಗೋ.
ಫ್ರೆಂಡ್ಸ್ ಇದು ಸ್ಮಾಲ್ ಎತ್ತಿನ ಭುಜ, ಅಲ್ಲಿದೆ ನೋಡಿ ದೊಡ್ಡ ಎತ್ತಿನ ಭುಜ, ಇದು ಸಣ್ಣದು. ಇಲ್ಲೆಲ್ಲ ಫೋಟೋ ಶೂಟ್ ಆಯ್ತು. ಈಗ ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕಿನ್ನ ನಾವು ಫೋಟೋ ಶೂಟ್ ಎಲ್ಲರೂ ಮಾಡ್ಕೊಂಡ್ವಿ. ನೆಕ್ಸ್ಟ್ ಹೋಗೋಣ ಬನ್ನಿ. ನೋಡ್ರಿ ಬರ್ರಿ ಯಾವ ತರ ಇದೆ ಅಂದ್ರೆ ಪ್ಲೇಸ್ ಎಲ್ಲ ಒಂಥರ ಸ್ವರ್ಗ. ಇನ್ನೊಂದು ಸ್ಮಾಲ್ ಎತ್ತಿನ ಭುಜ ಇದೆ ನೋಡಿ, ಚಿಕ್ಕದಾಗಿ ಒಂದು ಎತ್ತಿನ ಭುಜ ಇದೆ. ಇದು ಕರಭುಜ, ಇದು ಎತ್ತಿನ ಭುಜ ಅಲ್ಲ, ಎತ್ತಿನ ಕರಭುಜ. ಕರಭುಜ ಅಲ್ಲ. ಇನ್ನೇನು ಕೆಲವೇ ಕ್ಷಣ ಬಂದ್ಬಿಡುತ್ತೆ ಎತ್ತಿನ ಭುಜ. ನೋಡಿದ್ರೆ ನೀವು ಕಳೆದೋಗ್ತೀರ ಆ ಥರ ಇದೆ ನೋಡಿ. ಹಾಗೆ ಒಂದೇ ಒಂದು ಶಾರ್ಟಲ್ಲಿ ತೋರಿಸ್ತೀನಿ ನೋಡಿ ಎತ್ತಿನ ಭುಜ. ಇನ್ನು ಅಲ್ಲಿ ಹೋಗ್ಬೇಕು, ಅದು ಇಲ್ಲೇ ಕಾಣ್ತಾ ಇದೆ. ಜನ ನೋಡಿ ಎಲ್ಲಿ ಹತ್ತಾ ಇದ್ರೆ. ಹೌದಾ 6x ಝೂಮ್ ಮಾಡಿರೋದು ನಾನು. ಹೋಗ್ಬೇಕಿನ್ನ ನೋಡಿ ಇಲ್ಲಿ ಯಾವ ಥರ ಇದೆ ಸೈಡಿಗೆ. ಹೋಗೋಣ. ಇದಕ್ಕ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಬರಲ್ಲ. ಎತ್ತಿನ ಭುಜ ಕೆಳಗಡೆ ಈಗ ನಾವು ಎತ್ತಿನ ಬೆನ್ನಿನ ಮೇಲೆ ಇದ್ದೀವಿ. ಇದು ಎತ್ತಿನ ಬೆನ್ನು, ಇದು ಎತ್ತಿನ ಬೆನ್ನು. ಎತ್ತಿನ ಬಾಲದಿಂದ ಹತ್ಕೊಂಡ್ ಬಂದಿದ್ದೀವಿ. ಈಗ ಎತ್ತಿನ ಬೆನ್ನ ಮೇಲೆ ಇದ್ದೀವಿ, ಜಸ್ಟ್ ಎತ್ತಿನ ಬೆನ್ನ ಮೇಲೆ ಇದ್ದೀವಿ. ಈಗ ಎತ್ತಿನ ಭುಜ ಹತ್ತಬೇಕು. ಅಲ್ಲಿ 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 ಆ ದಾರಿ ಕಾಣ್ತಾ ಇದ್ದಲ್ಲ, ಅಲ್ಲಿ ಹೋಗಿ ಅಲ್ಲಿ ಟಾಪಾಗಿ ಬರಬೇಕು. ಝೂಮ್ ಮಾಡ್ತೀನಿ ನೋಡಿ, ಕಾಣ್ತಾರ? ಅಲ್ಲಿಗೆ ಬರ್ಬೇಕು ನಾವೀಗ. ಹೋದ್ ಬನ್ನಿ. 73070 ಗೊತ್ತಿದ್ರ ಐತಿ ಅಂದ್ರೆ ಫ್ರೆಂಡ್ಸ್ ಜಿಗಣೆ ಎಲ್ಲ ಕಾಲೆಲ್ಲ ಹತ್ತಿ ಕಾಲೆಲ್ಲ ರಕ್ತ ಮಾಡಿದ್ದೆ, ರಕ್ತ ಸೋರ್ತಾ ಇದೆ ಕಾಲಲ್ಲಿ ನೋಡಿ. ಇಲ್ಲಿ ರಕ್ತ ನನಗೆ ಗೊತ್ತಾಗ್ತಿಲ್ಲ, ಆ ಥರ ಹೋಗ್ತಾ ಇದೆ. ಎತ್ತಿನ ಭುಜ ಟಾಪಲ್ಲಿ ಇದ್ದೀವಿ, ಇನ್ನ ಹೋಗ್ಬೇಕು ಮೇಲೆ. ನನಗೆ ಗೊತ್ತಾಗ್ತಿಲ್ಲ, ರಕ್ತ ಅಷ್ಟು ಹೋಗ್ತಾ ಇದೆ. ಓ ಮೈ ಗಾಡ್. ಇದೆ ಸರ್, ಇದೆ ಇದೆ. ಎಲ್ಲಿ ಹೋಗ್ತಲ್ಲ ಅದು ದೇವ? ಇಲ್ಲೇ ಐತ್ ನೋಡು, ಇಲ್ಲೇ ಬ್ಲಡ್ ಜಜ್ರಲಿ ಅದನ್ನ ಇಲ್ಲಿ ವಿಡಿಯೋ ಮಾಡ್ಕೊಂತ ಇದು ಮಾಡ್ತೇನೆ. ಫ್ರೆಂಡ್ಸ್ ಇಲ್ಲಿ ನಮ್ ತೋರ್ಸ ಬಾ, ಕೆಲವೇ ಕ್ಷಣ ನಮ್ ತೋರ್ಸಿ ಇನ್ ತೋರ್ಸ. ಟಾಪಲ್ಲಿ ಹೋಗ್ತೀವಿ ನೋಡಿ. ಇದು ಮಾತ್ರ ನಟೋರಿಯಸ್ ಟ್ರೆಕ್ಕಿಂಗ್ ಫ್ರೆಂಡ್ಸ್, ನಟೋರಿಯಸ್ ಟ್ರೆಕ್ಕಿಂಗ್. ಕೂತ್ಕರ ಫ್ರೆಂಡ್ಸ್, ಇದು ವೇಲಮುರುಗನ್ ಟ್ರೆಕ್ಕಿಂಗ್ ಅಲ್ಲ, ಎತ್ತಿನ ಭುಜ ಟ್ರೆಕ್ಕಿಂಗ್. ಕೈ ಕೊಡು ಫ್ರೆಂಡ್ಸ್, ಇಲ್ಲೆಲ್ಲ ಮೇಲ್ಗಡೆ ಹೋಗ್ಬೇಕು. ಕೈ ಕೊಡು. ಏ ಮೆಲ್ಲಕತ್ತಣ ಕಲ್ಜಲ್ಲಿ ಓಡಿಸಿ ನೀನು. ಪ್ರಜಾಣ ಹಿಡ್ಕೊಳಂಗಾದ್ರಲ್ಲೋ ನೀವು. ಪ್ರಧಾನ ಹಿಂದ್ಗಡೆ ತಪ್ಪನ ಬಿದ್ದೀಯೋ ಮೈ ಮೇಲೆ. ಪ್ರಜಾಣ ಫುಲ್ ಹಾರ್ಡ್ ವರ್ಕಿಂಗ್ ಮಾಡ್ತಾ ಇದ್ದಾನೆ ಗಾಯ್ಸ್. ಫ್ರೆಂಡ್ಸ್, ಇದು ಮಾತ್ರ ಥ್ರಿಲ್ಲಿಂಗ್ ಆಗಿದೆ ಫ್ರೆಂಡ್ಸ್. ಸೈಕ್, ಫುಲ್ ಸೈಕ್ ಫ್ರೆಂಡ್ಸ್. ನಕ್ಕನ್ ಸೈಕ್. ಬೇಡ ತಡಿ, ಇಲ್ಲಿ ಐತೆ ತೆಗಿಯಾಕಚ್ಚೇನೆ. ತಡಿ, ಇಲ್ಲಿ ಐತಿ. ಹುಷಾರಪ್ಪ, ತಕಣ ಹೊತ್ನಾಗ ಬಂಡಿ ಗಿಂಡಿ ಉಲ್ಟಿ ಫ್ರೆಂಡ್ಸ್, ಅಂತೂ ಇಂಥವ್ರು ಫುಲ್ ಟಾಪಲ್ಲಿ ಬಂದ್ವಿ, ಎಲ್ಲರೂ ಬಂದ್ಬಿಟ್ವಿ. ಇದೇ ಟಾಪ್, ಎತ್ತಿನ ಭುಜ ಟಾಪ್ ವ್ಯೂ. ನೋಡಿ ಯಾವ ಥರ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಭಾರಿ ಡೇಂಜರ್ ಪ್ಲೇಸ್ ಅದು. 200 ರೂಪಾಯಿ ಅಂದ್ರೆ ಹೆಚ್ಚು ಕಮ್ಮಿ ಆತಂದ್ರೆ ಸೀದಾ ಹೋಗ್ಬಿಡ್ತಾವೆ. ಹೆಚ್ಚು ಕಮ್ಮಿ ಆತಂದ್ರೆ 300 ರೂಪಾಯಿ ದೇಹ ಮನೆ ಹೋಗತ್ ನೋಡ. ದೇಹ ಹೋಗಲ್ಲ, ಅಲ್ಲೇ ಹಾಕ್ತಾರ. 300 ರೂಪಾಯಿದಾಗ ದೇಹ ಮನೆ ಹೋಗತ್ ನೋಡ. ಆಂಬುಲೆನ್ಸ್. ಎತ್ತಿನ ಭುಜ ಟಾಪ್ ವ್ಯೂ. ಎತ್ತಿನ ಭುಜದ ಮೇಲೆಲ್ಲ, ಭುಜದ ಮೇಲೆ ಆಯ್ತು ಕುಟ್ಕೊಂಡ್ಬಿಟ್ಟ ನೋಡ್ರಿ. ತಕಂತಂತ್ರಿ ಎತ್ತಿನ ಬೆನ್ನು ಅಲ್ಲಿರೋದು ಕೆಳಗ. ಯೋ ಯೋ
ಹಾಂ ಫ್ರೆಂಡ್ಸ್, ಈಗ ಎತ್ತಿನ ಭುಜ ಫುಲ್ಲು ಟಾಪಲ್ಲಿದ್ದೀವಿ ನೋಡಿ. ಟಾಪ್ ಇವು ಯಾವ ಥರ ಇದೆ ನೋಡಿ. ನೋಡಿ ಇವರು ನಮ್ಮ ದೋಸ್ತ್ ಅಕ್ಷಯ್ ಅವರು ನೋಡ್ರಿ, ಫುಲ್ಲು ಚಳ ಸಾಕ್ಯಂದು ಹಿಂಗಿದ್ದಾರೆ ನೋಡಿ. ಅವರು ಪ್ರದೀಪ್ ಅವರು ನೋಡ್ರಿ ಕೆಳಗಡೆ ಹೋಗಿದ್ದಾರೆ. ಇಲ್ಲಿದ್ದಾರೆ ನೋಡ್ರಿ ಮೆಂಬರ್ಸ್. ಇಲ್ಲಿದೆ ನೋಡಿ, ನಾವು ಬಂದಿರೋದು ಇಲ್ಲಿ ಈ ಪ್ಲೇಸಿಂದ ಈಗ ಇಲ್ಲಿಗಿಂದ ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಇಲ್ಲಿಂದ ಬಂದು ಇಲ್ಲೆಲ್ಲ ಟ್ರೆಕ್ಕಿಂಗ್ ಇದೆ ಫ್ರೆಂಡ್ಸ್. ಇದು ಮೋಸ್ಟ್ ಡೇಂಜರಸ್ ಟ್ರೆಕ್ಕಿಂಗ್ ಅಂತ ಹೇಳ್ಬೋದು. ಸಖತ್ತಾಗಿದೆ ಮಾತ್ರ. ನಾವೀಗ ಫುಲ್ಲು ಟಾಪಲ್ಲಿದ್ದೀವಿ ನೋಡಿ. ನಮ್ಮ ಪ್ರದೀಪ್ರು ಕೂತಿದ್ದಾರೆ ಇಲ್ಲಿ. ಪ್ರದೀಪ್ರು ಹೇಳಿ ನೋಡಿ. ಇಲ್ಲಿ ನಮ್ಮ ಮನೋರು, ಆಮೇಲೆ ನಮ್ಮ ಅಲ್ಲಿ ನಮ್ಮ ಎನ್ನಾಚಿ ಶಿಫ್ಟ್ ಎನ್ನಾಚಿ ಎಲ್ಲ ಹೋಗ್ಯಾರ, ಅಲ್ಲಿ ಬರ್ತಾರೆ ನೋಡ್ರಿ ಅವರು. ಫ್ರೆಂಡ್ಸ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ವ್ಯೂಸ್ ಮಾತ್ರ ಇಲ್ಲಿ 300 ರೂಪೀಸ್ ಕೊಟ್ಟು ಬಂದಿದ್ದಕ್ಕೂ ಏನೂ ದುಃಖ ಇಲ್ಲ. ಎಲ್ಲ ಕ್ಲೀನೆಸ್ ಸಖತ್ತಾಗಿದೆ. ಏನಿಲ್ಲ ಫ್ರೆಂಡ್ಸ್, ಬರ್ಬೋದು ಆರಾಮಾಗಿ. ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ಈಗಲೇ ಎತ್ತಿನ ಭುಜ ಟ್ರೆಕ್ಕಿಂಗ್ ಫುಲ್ಲು ಕ್ಲಿಯರ್ ಆಯಿತು. ಈಗ ಟಾಪ್ ವ್ಯೂ ಎಲ್ಲ ಫುಲ್ಲು ಸಿ ಮಾಡಿದ್ದೀವಿ. ಎಲ್ಲ ನೋಡಿಕೊಂಡು ಈಗ ಕೆಳಗಡೆ ಪಾರ್ಕಿಂಗಲ್ಲಿ ಹೋಗಿ ಸಿಗ್ತೀನಿ ನಿಮಗೆ. ಫ್ರೆಂಡ್ಸ್, ಮರ ಬಿದ್ದೋಗಿದೆ, ಅದಕ್ಕೆ ನಾವು ಮರನ ಬಗ್ಸಿ ಅದ್ರ ಮೇಲೆ ನಿಂತ್ಕೊಂಡಿದ್ದೀವಿ. ಟ್ರೆಕ್ಕಿಂಗ್ ಎಲ್ಲ ಮುಗೀತು. ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದಿದ್ದೀವಿ. ಈ ರೂಟ್ ಹೋಗ್ಬೇಕು. ಈ ರೂಟ್ ಹೋಗಿದ್ವಿ, ಈ ರೂಟಿಂದ ಬಂದ್ವಿ. ಇಲ್ಲೇ ಅಷ್ಟು ಬಂದ್ವಿ. ಇಲ್ಲೇ ಇಲ್ಲಿ ಬಸಜ್ಜಿ ಅಂತ ಇದೆ, ಬಡ್ಡಿ ಬಸಜ್ಜಿ ಅಂತ ಒಂದು ಆಕೆ ಹೆಸರು. ಟ್ರೆಕ್ಕಿಂಗ್ ಎಲ್ಲ ಮುಗೀತು. ಮರದ ಮೇಲೆ ಕೂತ್ಕೊಂಡಿದ್ದೀವಿ. ಇನ್ನ ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕು. ಸರಿಗಪ್ಪ, ಏನ್ ಮಾಡ್ಕೊಂತ ನಾ ಮಾಡ್ಕೊಂತ ನೋಡಿ. ಫೋಟೋ ಹಾಕಿದ್ದೆ ಪ್ರಧಾನ ಪ್ರಧಾನ ನಿನ್ನೆ ಗೊತ್ತೈತೆ ಅಂದ ಅವನಿಗೆ ಗೊತ್ತೈತಾಗ ಅಲ್ಲೇ. ಟ್ರೆಕ್ಕಿಂಗ್ ಎಲ್ಲ ಮುಗೀತು. ಯಾವುದೋ ಎತ್ತಿನ ಭುಜದ್ದು ಮುಗೀತು ಟ್ರೆಕ್ಕಿಂಗು. ಇದು ಎಕ್ಸಿಟ್ ಮತ್ತು ಕಾರ್ ಪಾರ್ಕಿಂಗಿಗೆ ಬಂದ್ವಿ. ಇಲ್ಲಿದೆ ನೋಡಿ. ಈಗ ನೆಕ್ಸ್ಟ್ ಯಾವುದೋ ಫಾಲ್ಸು, ಯಾವ್ದಾರ ಫಾಲ್ಸಿಗೆ ಹೋಗ್ಬೇಕು. ಹೋಗೋಣ ಬನ್ನಿ. ಎತ್ತಿನ ಭುಜ ಫುಲ್ ಸೈಕತ್ ಫ್ರೆಂಡ್ಸ್. ಮಳೆ ಬರ್ತಾ ಇದೆ, ಈಗಿನ್ನ ಚೆನ್ನಾಗಿದೆ. ಹಿಂಗೆ ಎತ್ತಬಾರ್ದು. ಇಲ್ಲಿ ನೋಡ್ರಿ ಲಾಕ್ ಐತಲ್ಲ ತೆಗಿಬೇಕು. ಅವು ಏನಕ್ಕ ಫ್ರೆಂಡ್ಸ್, ಎಕ್ಸಿಟ್ ಆಗ್ತಿದ್ದೀವಿ ಈಗ. ಎತ್ತಿನ ಭುಜ ಎಲ್ಲ ಸೈಕ್ ಆಗಿತ್ತು. ಎಲ್ಲ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗಿತ್ತು. ಈಗ ನಮ್ಮ ಪ್ರದೀಪ್ ಅವ್ರಿಗೆ ಕೇಳೋಣ ಯಾವ ತರ ಇತ್ತು ಎಕ್ಸ್ಪೀರಿಯನ್ಸ್ ಅಂತ. ಪ್ರದೀಪ್ ಬ್ರೋ, ಯಾವ ತರ ಇತ್ತು ಬ್ರೋ ಎಕ್ಸ್ಪೀರಿಯನ್ಸ್? ಸೂಪರ್. ನಮ್ಮ ಅಕ್ಷಯ್ ಬ್ರೋ ಇದಾರೆ. ಅಕ್ಷಯ್ ಬ್ರೋ, ಯಾವ ತರ ಇತ್ತು ಎಕ್ಸ್ಪೀರಿಯನ್ಸ್? ನಾನಂತರ ಅಲ್ಟಿ ಸೈಕ್ ಆಗ್ಬಿಟ್ಟೆ. ನನಗೆ ಫೀಸೇ ಹೋಗ್ಬಿಟ್ಟು ಮೇಲೆ ಟಾಪ್ ಅಲ್ಲಿ ಮಾತ್ರ ಅಲ್ಟಿ. ಏನ್ ಬ್ರೋ, ಒಂದು ಪಾಯಿಂಟ್ ನೋಡಿದೆ, ಫೀಸ್ ಹೋಗ್ಬಿಟ್ಟು ಒಂದು ಕ್ಷಣ ಮೇಲೆ ಹತ್ಬಿಟ್ಟೆ ಬೇಗ ಬೇಗ. ನಾವ್ ಹತ್ತಿದ್ವಲ್ಲ ಬ್ರೋ, ಅಲ್ಲಿ ನಾವ್ ಹೋಗ್ಲಿಲ್ವಾ? ನನಗೆ ಹೆದರಿಕೆ ಆಗ್ಬಿಡ್ತು, ಯಾಕಂದ್ರೆ ಶಾಕ್ ಆಗ್ಬಿಡುತ್ತೆ. ನಾನು ನಮ್ಮ ಮನಾರ್ ಬ್ರೋ ಏನ್ ಹೇಳ್ತಾರೆ ಅಂದು ಕೇಳೋಣ. ವೆರಿ ನೈಸ್ ಬ್ರೋ ಪ್ಲೇಸ್. ಹೇಳಿ ಬ್ರೋ, ಯಾವ ತರ ಇತ್ತು? ಯಾವ ತರ ಇತ್ತು ಬ್ರೋ? ಸ್ಯಾಟಿಸ್ಫೈಡ್ ಆಯ್ತಾ? ನೀವು 300 ರೂಪೀಸ್ ಕೊಟ್ಟಿದ್ಕೊ ನಿಮ್ಗೆ ಖುಷಿ ಆಯ್ತಾ? ನಮ್ ಸುನೀಲ್ ಬ್ರೋ ಏನ್ ಹೇಳ್ತಾರೆ ಕೇಳೋಣ. ಹೇಳಿ ಬ್ರೋ. ವಂಡರ್ಫುಲ್ ಪ್ಲೇಸ್ ಇನ್ ಎತ್ತಿನ ಭುಜ. ಸಖತ್ತಾಗಿತ್ತು, ಫುಲ್ ಎಂಜಾಯ್ಮೆಂಟ್ ಫ್ರೆಂಡ್ಸ್. ಮಸ್ಟ್ ಅಂತ ಪ್ಲೇಸಸ್ ಇದು ಎತ್ತಿನ ಭುಜ. ಯಾಕಂದ್ರೆ ಸಖತ್ತಾಗಿದೆ. ಬಟ್ ಎಲ್ಲ ಶೂ ಹಾಕೊಂಡ್ ಬನ್ನಿ. ಲೀಚಸ್ ಇರುತ್ತೆ ಸ್ವಲ್ಪ, ಎಲ್ಲ ಸೇಫ್ಟಿ ಪ್ರಿಕಾಷನ್ ತಗೊಂಡು ಬನ್ನಿ.
ಅಂತ ಏನೇನೋ ತರಬೇಡಿ ಸೇಫ್ಟಿಗೋಸ್ಕರ. Oh my god. ಬೀಚಿಗೆ ಏನೇನ್ ಬೇಕೋ ಅವಶ್ಯ ತಗೊಂಬನ್ನಿ. ಓಕೆ ಫ್ರೆಂಡ್ಸ್, ಬಾಯ್, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಕಲ 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 ಪ್ರದೀಪಣ್ಣ.